ಒಂದು ಸುಂದರವಾಗಿರ್ತಕ್ಕಂತಹ ನಾಟಕ ಈ ಹುಣಸಿಹಾಳುಡ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಸಾಮಾನ್ಯವಾಗಿ ಭಾಗವಹಿಸ್ತಾ ಇರ್ತೀವಿ. ಆದರೆ ಇವತ್ತು ಈ ಸರ್ಪ ಸಾಮ್ರಾಜ್ಯ ಅನ್ನುವಂಥ ನಾಟಕದಲ್ಲಿ ನಾನು ಒಂದೆರಡು ಮೂರು ಸಾರಿ ದೃಷ್ಟಿ ಆಯಿಸಿದಷ್ಟೆಲ್ಲ ಕಲಾ ಪೋಷಕರು ನೀವೆಲ್ಲ ತುಂಬಿದಿರಿ. ಇವರ ಈ ಕಲೆಯನ್ನು ಮೆಚ್ಚಿಸುವುದಕ್ಕಾಗಿ ಇಲ್ಲಿ ಕೂಡ ತುಂಬಿದೆ. ಅಂದರೆ ಮುಂದೆ ಕೂಡ ಹೌಸ್ಫುಲ್ಲು, ವೇದಿಕೆ ಕೂಡ ಹೌಸ್ಫುಲ್ಲು, ಮುಂದೆ ನಡೆಯುವಂತಹ ನಾಟಕವೂ ಕೂಡ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಎನ್ನುವಂಥದಕ್ಕೆ ಇದೇ ಒಂದು ಶುಭ ಸೂಚನೆ. ಈ ಶುಭ ಸೂಚನೆಯ ಒಂದು ಸಮಯದಲ್ಲಿ ಒಂದೆರಡು ಮಾತುಗಳು, ಭಾಳ ನಾಲ್ಕು ಮಾತಾಡ್ಲಿಕ್ಕೆ ಹೋಗೋದಲ್ಲ. ನೀವು ಕೂತಿರ್ತಕ್ಕಂಥ ಕುರ್ಚಿ ಸಿಂಗಲ್ ಇದೆ, ಸ್ವಲ್ಪ ಸಿಟ್ಟಿಗೆ ಅಂದ್ರೆ ಅವು ಎರಡು ತುಕಡೆ ಆತಾವ, ಅದಕ್ಕೆ ಅವಕಾಶ ಮಾಡಿಕೊಡೋದಲ್ಲ. ಇವರೇನಿಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂಥವರು ಗುಬ್ಬಿ ವೀರಣ್ಣನ ಕಂಪನಿಯಿಂದಾಗಲಿ ಅಥವಾ ಯಾವುದಾದ್ರೂ ಕಲೆಗಳಿಂದಾಗಲಿ ಬೆಳೆದು ಬಂದಿರತಕ್ಕಂತಹ ಕಲಾವಿದರಲ್ಲ. ಇಲ್ಲೇ ಇರ್ತಕ್ಕಂಥವರು, ನೀವು ನೋಡಿರುವಂತಹ ವ್ಯಕ್ತಿಗಳು ಆ ಕಲೆಯ ಪಾತ್ರವನ್ನು ಅಭ್ಯಾಸ ಮಾಡಿ ಆ ಪಾತ್ರಧಾರಿಗಳಂತೆ ತಾವು ಕೂಡ ಅಭಿನಯಿಸಿ ರಂಗಭೂಮಿಯ ಘನತೆ ಗೌರವವನ್ನು ಹೆಚ್ಚಿಸುವಂತಹ ಒಂದು ಮಹತ್ ಪಾತ್ರದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಮೊದಲನೇದೆಯೋ ಅಂತ ತಿಳ್ಕೊಂಡೆ ಹೇಳಬೇಕಾಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಕಟ್ಟಳೆಗಳನ್ನು ಹಾಕಿ ವರ್ಷಕ್ಕೆ ಇದೇ ಹುಣಸಿಹಾಳುಡ ಗ್ರಾಮದಲ್ಲಿ 3-4 ನಾಟಕಗಳನ್ನು ಆಡ್ತಿದ್ರು. ಏನಾಗ್ಬಿಟ್ಟಿದೆ, ಅವರಿಗೆ ಒಂದು ಮುಗದಾಣ ಹಾಕಿದಂಗಾಗಿ ಇಷ್ಟೇ ಕಂಡೀಷನ್ ಅಂತ ತಿಳ್ಕೊಂಡು ಕೆಲವು ಕಟ್ಟಳೆಗಳನ್ನು ಹಾಕಿದಾಗ ಪಾತ್ರಧಾರಿಗಳು ಪಾತ್ರ ಮಾಡುವುದಕ್ಕೆ ಮನಸ್ಸು ಮಾಡೋದಿಲ್ಲ. ಅಂಥವರಿಗೆ ಇಂಥ ಎಲ್ಲ ಕಟ್ಟಳೆಗಳನ್ನು ಏರಿದಾಗ ಪಾತ್ರ ಮಾಡುವ ವ್ಯಕ್ತಿಗಳು ಹಿಂಜರಿಯುವಂಥ ಒಂದು ಉತ್ಸಾಹ ಇದ್ದಾಗ್ಯೂ ಕೂಡ ಕಲೆಯನ್ನು ಗೌರವಿಸಬೇಕು, ಕಲೆಯ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕು ಅಂತ ತಿಳ್ಕೊಂಡು ಇವರಷ್ಟೇ ಅಲ್ಲ, ಇವರು ಯೋಚನೆ ಮಾಡಿರ್ತಕ್ಕಂಥ ಒಂದು ಫಲಕಾರಿಯಾಗಿರ್ತಕ್ಕಂಥ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಹಂಡೆ ಹಾಲಿನ ರೂಪದಲ್ಲಿ ಇವತ್ತು ಈ ವೇದಿಕೆಗೆ ಸಿಕ್ಕಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ತಾಯಿ ಗಾಯತ್ರಿ ಮಾತೆಯ ಪಂಚಲಿಂಗೇಶ್ವರ ಕೃಪೆಯಿಂದ ಇವರು ಅಭಿನಯಿಸಿ ಮಾಡುವಂತಹ ಈ ಸರ್ಪ ಸಾಮ್ರಾಜ್ಯ ನಾಟಕ ಸುಂದರವಾಗಿದೆ ಅಂತ ತಿಳ್ಕೊಂಡು ಮ್ಯಾನೇಜರ್ ಅವರು ನಮಗೆಲ್ಲ ತಿಳಿಸಿದ್ದಾರೆ. ಆ ಕಲೆಯನ್ನು ಗೌರವಿಸುವಂತಹದ್ದು ಒಂದು ಸುಖಾಂತ ಆಗಿರ್ಬೋದು ಅಥವಾ ಒಂದು ದುಃಖಾಂತ ಆಗಿರ್ಬೋದು, ಯಾವುದಾದ್ರೂ ಒಂದು ಅಂತಿಮ ರಿಸಲ್ಟು ಏನಿರ್ತಲ್ಲ ಆ ಕೊನೆಯ ಸನ್ನಿವೇಶವರೆಗೆ ನಾವೆಲ್ಲರೂ ಕುಂತು ಆ ನಾಟಕವನ್ನು ನೋಡಿದಾಗ ನಾವಪ್ಪ ರಾಜ್ಕುಮಾರ್ ಮಾಡಿದಂಗೆ ಮಾಡಿನ ಅಂತ ತಿಳ್ಕೊಂಡು ನಿಮ್ಮ ಬಾಯಿಲಿಂತ ಒಂದು ಹೊಗಳಿಕೆ ಶಬ್ದ ಬಂತು ಅಂದರೆ ಆತನೇ ಈ ಭಾಗದ ರಾಜ್ಕುಮಾರ್ ಆಗ್ತಾನೆ. ಅಂಥ ಕಾರ್ಯವನ್ನು ನೀವು ಮಾಡಿಕೊಂಡು ಬಂದಿರಿ. ವರ್ಷದಲ್ಲಿ ಒಂದು ಆಡುವಂಥ ನಾಟಕ 3-4 ನಾಟಕಗಳನ್ನು ಆಡಲಿಕ್ಕೆ ಒಂದು 100 ಆನೆಯ ಬಲ ಕಲಾ ಬಳಗಕ್ಕೆ ಬರ್ತಾ ಇದೆ ಮತ್ತು ಮಾರುತೇಶ್ವರ ಒಂದು ಸಂಸ್ಥೆಗೂ ಕೂಡ ಪ್ರಾಪ್ತಿಯಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಅವ್ರದ್ದು ಹೆಸರು ಕರೆದ್ರು ವೇದಿಕೆಯವರು, ಅವರು ಇಲ್ಲಿಗೆ ಬಂದಿಲ್ಲ, ಅವರು ರಕ್ಷಾ ಕವಚನೆಗಾಗಿ ಅವರು ಕೂಡ ಹೊರಗೆ ನಿಂತ್ಕೊಂಡಿದ್ದಾರೆ. ನೀವು ಎಲ್ಲಿವರೆಗೆ ಶಾಂತ ರೀತಿಯಿಂದ ಕಲೆಯನ್ನು ಪೋಷಿಸಿ ಕಲಾವಿದರನ್ನು ಗೌರವಿಸ್ತೀರಿ ಅಲ್ಲಿವರೆಗೆ ಅವರು ಸುಮ್ಮನಿರ್ತಾರೆ. ಯಾರನ್ನ ಗಲಾಟೆ ಆದರೆ ಅವರು ಬರ್ತಾರೆ. ಅಂಥ ಅವಕಾಶ ಇವತ್ತಿನವರೆಗೂ ಕೂಡ ಆಗಿಲ್ಲ ನಮ್ಮ ಹುಣಸಿಹಾಳುಡ ಗ್ರಾಮದಲ್ಲಿ. ಅಷ್ಟು ಘನತೆಯನ್ನು ನೀವು ಕಾಪಾಡಿಕೊಂಡು ಬಂದಿದ್ದೀರಿ. ಸರ್ವಾಂಗ ಸುಂದರವಾಗಿ ಈ ನಾಟಕ ನೆಡಲಿ ಅನ್ನುವಂತಹ ಕಿವಿ ಮಾತನ್ನು ಹೇಳಿ ಸಮಯವನ್ನು ತೆಗೆದುಕೊಳ್ಳಾರದೆ ನಮ್ಮ ಸಂಕ್ಷಿಪ್ತ ರೀತಿಯ ಸಂದೇಶಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಶುಭಂ ಭೂಯ.